ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪಿವಿಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3 in 1, ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್, 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಪಿವಿಆರ್ ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ ಚಿಂತಾಮಣಿ ನಗರದ ವೆಂಕಟಗಿರಿಕೋಟೆ ಮಸೀದಿ ಕಮಿಟಿ. ಮಾದಕ ದ್ರವ್ಯ ಸೇವನೆ ಮತ್ತು ಮಾರಾಟ ಮಾಡಿದರೆ ಮಸೀದಿಯಿಂದ ಸಂಪೂರ್ಣ ಸವಲತ್ತುಗಳು ಬಂದ್. ಚಿಂತಾಮಣಿ ನಗರದ ಯುವಜನತೆಯನ್ನು ದುಶ್ಚಟಗಳಿಂದ ಮುಕ್ತಗೊಳಿಸಲು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತಡೆ ಹಾಕುವ ನಿಟ್ಟಿನಲ್ಲಿ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯ ಮಸೀದಿ ನೂರಾನಿ ಹಾಗೂ ಮಸ್ಜಿದ್ ಸುಲ್ತಾನ್ ವತಿಯಿಂದ ಮಹತ್ವದ ಹಾಗೂ ಕಠಿಣ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮಜಲಿಸ್ ಮಂತಾಜಿಮಾ ಐರಸ್ ಉನ್ನತ ಉಲ್ ಜಮಾತ್ ಕಮಿಟಿ ಸಭೆಯಲ್ಲಿ ಈ ವಿಶೇಷ ಸೂಚನೆಯನ್ನು ಹೊರಡಿಸಲಾಗಿದ್ದು, ಸಮುದಾಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಸಭೆಯ ಬಳಿಕ ಕಮಿಟಿಯ ಮುಖಂಡರಾದ ಮೊಹಮ್ಮದ್ ಉಮರ್ ಫಾರೂಕ್ ಹಾಗೂ ಕಾರ್ಯದರ್ಶಿ ಮೊಹಮ್ಮದ್ ಮುಸ್ತಫಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯದ ಕೆಲ ಯುವಕರು ಮಾದಕ ದ್ರವ್ಯಗಳಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಲಿಯಾಗುತ್ತಿದ್ದು, ಇದರಿಂದಾಗಿ ಇಡೀ ಸಮಾಜದ ಹಾಗೂ ಕುಟುಂಬಗಳ ಪರಿಸ್ಥಿತಿ ಹದಗೆಡುತ್ತಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ನಗರದ ವೆಂಕಟಗಿರಿಕೋಟೆಯ ನೂರಾನಿ ಮತ್ತು ಸುಲ್ತಾನ್ ಮಸೀದಿಯ ವತಿಯಿಂದ ಈ ಕಟ್ಟುನಿಟ್ಟಿನ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಸೀದಿಯಿಂದ ವಿಧಿಸಲಾದ ಪ್ರಮುಖ ಕಠಿಣ ಕ್ರಮಗಳು: ಸಾಮಾಜಿಕ ಬಹಿಷ್ಕಾರ. ವೆಂಕಟಗಿರಿಕೋಟೆ ಬಡಾವಣೆಗಳಲ್ಲಿ ಮುಸ್ಲಿಂ ಸಮುದಾಯದವರು ಯಾರಾದರೂ ಮಾದಕ ದ್ರವ್ಯಗಳನ್ನು ಸೇವಿಸುವುದು, ಖರೀದಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂಥವರನ್ನು ಮಸೀದಿಯಿಂದ ಸಂಪೂರ್ಣವಾಗಿ ಹೊರಹಾಕಲಾಗುವುದು. ಮದುವೆ NOC ನಿರಾಕರಣೆ. ಇನ್ನು ಈ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದವರ ಕುಟುಂಬಗಳಿಗೆ ಮಸೀದಿಯಿಂದ ಯಾವುದೇ ಮದುವೆ ಕಾರ್ಯಗಳಿಗೆ NOC ನೀಡುವುದಿಲ್ಲ. ಧಾರ್ಮಿಕ ಸೇವೆಗಳು ಬಂದ್. ಅಂತಹ ವ್ಯಕ್ತಿಗಳಿಗೆ ಮಸೀದಿಗೆ ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಶವವನ್ನು ಸಾಗಿಸಲು ಬಳಸುವ ಜೋಲಾಟ ಅಂದರೆ ಶವ ಹೊತ್ತುಕೊಂಡು ಹೋಗುವ ವ್ಯವಸ್ಥೆ ಸಹ ನೀಡುವುದಿಲ್ಲ. ಹಾಗೂ ಕುಟುಂಬದ ಯಾವುದೇ ಸಂತೋಷ ಅಥವಾ ದುಃಖದ ಕಾರ್ಯಕ್ರಮಗಳಲ್ಲಿ ಮಸೀದಿ ಕಡೆಯಿಂದ ಭಾಗವಹಿಸುವುದಿಲ್ಲ. ಅಲ್ಲದೆ ಮಸೀದಿ ಕಡೆಯಿಂದಲೂ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇನ್ನು ಅಪ್ರಾಪ್ತ ಮಕ್ಕಳ ವಾಹನ ಸವಾರರಿಗೆ ಬ್ರೇಕ್. ಇನ್ನು 18 ವರ್ಷದೊಳಗಿನ ಮಕ್ಕಳ ಕೈಯಲ್ಲಿ ಪೋಷಕರು ದ್ವಿಚಕ್ರ ವಾಹನ ನೀಡಿದರೆ ಅಂತಹ ಪೋಷಕರ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಹಾಗೂ 25,000 ರೂಗಳ ದಂಡ ವಿಧಿಸಲಾಗುವುದು. ಆದ್ದರಿಂದ ಪೋಷಕರು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಅವರಿಗೆ ವಾಹನಗಳನ್ನು ನೀಡದೆ ಎಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು. ಈ ತೀರ್ಮಾನವು ಅಂತಿಮವಾಗಿದ್ದು, ಸಮುದಾಯದ ಹಿತಾಸಕ್ತಿ ಮತ್ತು ಯುವ ಪೀಳಿಗೆಯ ಭವಿಷ್ಯವನ್ನು ಕಾಪಾಡುವ ಸಲುವಾಗಿ ಕಮಿಟಿಯ ಎಲ್ಲ ಸದಸ್ಯರು ಒಮ್ಮತದಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ವಿಶೇಷ ಸಭೆಯಲ್ಲಿ ಮಸೀದಿಯ ಮುತ್ತುವಲ್ಲಿ ಅಬ್ದುಲ್ ಗನಿ, ಅಧ್ಯಕ್ಷರಾದ CK ಶಬೀರ್, ಮಸೀದಿಯ ಇಮಾಮ್ ನಹೀಮ್ ರಜಾ ಹಾಗೂ ಪ್ರಮುಖರಾದ ಮೊಹಮ್ಮದ್ ಇಸ್ಮಾಯಿಲ್, ದಾದಾ ಪೀರ್, ನವಾಜ್ ಖಾನ್, ಬಾಬಾ ಟಿ, ವಾಹಿದ್ ಖಾನ್, ಮುಜೀರ್ ಅಹ್ಮದ್ ಸೇರಿದಂತೆ ಕಮಿಟಿಯ ಹಲವು ಸದಸ್ಯರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಹಜರತ್ತು ಮತ್ತು ನಮ್ಮ ಕಮಿಟಿಯವರೆಲ್ಲ ಸೇರಿ ಇವತ್ತು ತುಂಬ ದೊಡ್ಡ ನಿರ್ಣಯವನ್ನು ತಗೊಂಡಿದ್ದೀವಿ. ಅದೇನು ನಿರ್ಣಯ ಅಂದರೆ, ಏನು ಡ್ರಗ್ಸು, ಅಫೀಮು, ಗಾಂಜಾ ಏನು ಎಲ್ಲ ಮಾರಾಟ ಆಗ್ತಾ ಇದೆ, ನಮಗೆ ಗೊತ್ತಿದ್ದಂಗೆ ಇಲ್ಲ. ಇವಾಗ ತುಂಬ ಡ್ರಗ್ಸು, ಇದು ಅಫೀಮ್ ಎಲ್ಲ ತುಂಬ ಮಾರಾಟ ಆಗ್ತಾ ಇರೋದ್ರಿಂದ ಇದಕ್ಕೆ ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿ ನಾವು ಒಂದು ಕಮಿಟಿಯಿಂದ, ನಮ್ಮ ಮಸ್ಜಿದ್ ಕಮಿಟಿಯಿಂದ ಮತ್ತು ನಮ್ಮೆಲ್ಲ ನೌಜವಾನ್, ನಾವೆಲ್ಲ ಯೂತ್ಸ್ ಎಲ್ಲ ಸೇರಿ ಇದಕ್ಕೆಲ್ಲ ಒಂದು ಒಳ್ಳೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಕಾನೂನನ್ನು ಮಾಡಿದ್ದೀವಿ. ಡ್ರಗ್ಸು, ಅಫೀಮು, ಗಾಂಜಾ ಏನೇ ಈ ಥರ ನಶೆಲಿ ಪದಾರ್ಥಗಳನ್ನ ಸಿಕ್ಕಿದ್ರೆ ನಾವು ಅದಕ್ಕೆ ನಾವು ತುಂಬ ಸ್ಟ್ರಾಂಗ್ ಆಗಿ ನಾವು ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಫಸ್ಟ್ ಏನಂದರೆ, ನಾವು ನಮ್ಮ ಮಸೀದಿಯಿಂದ ಅವ್ರಿಗೆ ದೂರ ಇಡ್ತೀವಿ.
ನಾವು ಯಾವುದೇ ಥರ NOC ನಾವು ಮದುವೆ ಆಗಬೇಕಂದ್ರೆ ನಮ್ಮ ಕಾನೂನಲ್ಲಿ ನಮ್ಮ ಮಸೀದಿಯಿಂದ NOC ತಗೋಬೇಕಾಗತ್ತೆ. ಆ NOCಯನ್ನು ನಾವು ಕೊಡಲ್ಲ. ಆಮೇಲೆ ಯಾರನ್ನ ಅವ್ರ ಮನೆಯಲ್ಲಿ ಸತ್ತೋದ್ರೆ ನಾವು ಅವ್ರ ಮನೆಗೆ ಹೋಗಲ್ಲ. ನಮ್ಮ ಮಸೀದಿಯಿಂದ ಯಾವುದೇ ಒಂದು ಒಳ್ಳೆ ಕಾರಣ ಆಗಲಿ, ಅವ್ರ ಮನೆಯಲ್ಲಿ ಯಾವುದೇ ಒಂದು ದುಃಖದ ಕಾರಣ ಆಗಲಿ, ಆ ಕಾರಣಕ್ಕೆ ನಾವು ಸೇರಲ್ಲ. ಇದರಿಂದ ನಾವು ಎಲ್ಲ ರೀತಿಯಿಂದನೂ ನಾವು ಒಗ್ಗಟ್ಟಾಗಿ ಯೂತ್ಸು ನಾವೆಲ್ಲ ಸೇರಿ ಇವತ್ತಿನ ದಿನ ಒಂದು ಕಾನೂನು ಮಾಡಿದ್ದೀವಿ. ಈ ಕಾನೂನಿಗೆ ಎಲ್ಲರೂ ಪಾಲನೆ ಮಾಡಿ ನಮಗೆಲ್ಲ ನೀವು ಸಹಕಾರ ಕೊಡಬೇಕಂತ ಎಲ್ಲ ನಾವು ಇಡೀ ನಾವು ಚಿಂತಾಮಣಿ ತಾಲೂಕು ಆಗ್ಬೋದು ಅಥವಾ ನಮ್ಮ ವೆಂಕಟೀರ್ ಕೋಟೆ ಆಗ್ಬೋದು ಎಲ್ರಿಗೂ ನಾನು ನಮ್ಮ ಕಮಿಟಿ ಕಡೆಯಿಂದ ನಾನು ನಿಮಗೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ ನೀವೆಲ್ಲ ಸಹಕಾರ ಕೊಟ್ಟು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲ ಒಂದು ಸಹಕಾರನ ಕೊಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. अस्सलाम वालेकुम रहमतुल्लाहि व बरकातहू। जैसा कि हज़रत ने पूरा तरीक़े से बहुत अच्छे अंदाज में समझाया है, हालात हाजिरा को मद्देनज़र रखते हुए नशे वाली चीज़ों में बहुत इजाफा हुआ है। हमारा मोहल्ला वेंकटगिरी किला में पहले से भी हमें लोग जमात की तरफ से बहुत सारे चीज़ों को कंट्रोल करते हुए आए हैं। इसी तरह अब जो भी नशा जो जैसा कि गांजा हो, अफीम हो, चरस हो, जो भी नशे वाली चीज़ों का इस्तेमाल जो हो रहा है मोहल्ले के अंदर और इसकी खरीद व फरोख्त हो रही है, इसमें हम सख्त कार्रवाई करने का फ़ैसला लिया है। जैसा कि अगर कोई बेचते हुए या ख़रीदते हुए या इस्तेमाल करते हुए अगर मिल गए तो उसे मस्जिद से हमारी जो कमेटी से हमें बेदखल कर देते हैं। साथ साथ में उसे ना हम NOC देंगे, ना निकाह का दफ्तर देंगे, ना जनाजा देंगे, और इसके साथ साथ उसको हम सख्त कानूनी कार्रवाई भी करेंगे। ये हमें तमाम मोहल्ले वालों को एक सेहत के मद्देनज़र रखते हुए अभी हमारे नस्लों को बचाना है। अभी हमारे नस्लें बहुत बिगड़ रही हैं। ये मद्देनज़र रखते हुए इस फैसले को सख्त तौर पर हमारे सदर साहब भी हैं, हमारे मुतवल्ली साहब भी हैं और हमारे भाई हैं, तमाम मोहल्ले के जो नौजवान हैं इनकी भी इसमें मेहनत है। तमाम साथी इधर जमा हुए हैं और मैं तमाम प्रेस वालों से भी मैं ये गुजारिश कर रहा हूँ कि इसको ज़्यादा से ज़्यादा तौर पर इसको फैलाते हुए और इसको ज़्यादा से ज़्यादा इसके ऊपर हम नज़र रखते हुए आप लोगों भी नज़र रखें, हम भी नज़र रखेंगे और सारे नौजवान भी नज़र रख के इस पर कार्रवाई करेंगे। अस्सलाम वालेकुम रहमतुल्लाहि व बरकातहू। हज़रात अस्सलामु अलैकुम व रहमतुल्लाहि व बरकातहू। मौजूदा दौर के फितनों में सबसे बड़ा फितना नशा है। नशा और नशावर चीज़ों की वजह से बिगड़ते हालात को मद्देनज़र रखते हुए मस्जिद नूरानी व मस्जिद सुल्तान मजलिस मुंतज़िमा अहले सुन्नत वल जमात की तरफ से मुत्तफ़ाक़ा तौर पर फ़ैसला लिया गया है, अगर कोई भी नशा करते हुए या नशावर चीज़ों की ख़रीद व फ़रोख्त, नशावर चीज़ें चाहे वो शराब हो या चरस हो या ड्रग्स हो या गांजा अफीम, जितनी भी नशावर चीज़ें हैं उन तमाम चीज़ों की ख़रीद व फ़रोख्त करते हुए मिल गया तो उसको मुकम्मल तौर पर मस्जिद से बेदखल कर दिया जाएगा। उसके बाद मस्जिद से NOC, निकाह का दफ्तर, जनाजा कुछ भी नहीं दिया जाएगा और मस्जिद की जमात उनके किसी भी खुशी या गम में शिरकत नहीं करेगी। मज़ीद कानूनी कार्रवाई भी की जाएगी। इसी तरह 18 साल तक के तमाम बच्चों को मदरसे में लाजमी तौर पर भेजें, ये हर माँ बाप से दरख्वास्त है। इधर उधर अपने बच्चों को हरगिज़ न निकलने दें, न घूमने दें और 18 साल से कम उम्र के बच्चों के हाथों में 2 व्हीलर गाड़ी वगैरह हरगिज़ न दें। इसमें बच्चों की जान का भी ख़तरा है और कानून भी सख्त है। पकड़े गए तो 25,000 जुर्माना भी घर वालों को देना पड़ेगा। सामने एक लादा